ಅಂದ್ರೆ ಅವಳು ಹೆಣ್ಣಾಗಿಲ್ಲ, ಗಂಡಾಗಿದ್ದಾಳೆ. ಎಕ್ಸಾಕ್ಟ್ಲಿ. ನಾನು ಆಪರೇಷನ್ ಮಾಡಿದ್ದು ಗಂಡಾಗೋಕೆ ಅಂದ್ಮೇಲೆ ಹೆಣ್ಣಾಗೋಕ್ ಸಾಧ್ಯನೇ ಇಲ್ಲ. ಆದ್ರೆ ಅವಳು ಹೇಗ್ ಸತ್ಲು? ನೀನ್ ಹೇಳೋ ಪ್ರಕಾರ ಅವಳು ಸತ್ತಿಲ್ಲ ಅನ್ನಿಸ್ತಿದೆ. ಅವಳು ಸತ್ತಿಲ್ಲ ಅಂದ್ರೆ ವೇದ್ನ ಕಾಡ್ತಾ ಇರೋ ಹೆಣ್ ಯಾರು? ಇದಕ್ಕೆ ಉತ್ತರ ಸಿಗಬೇಕು ಅಂದ್ರೆ ಊರ್ಮಿಳಾ ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡಬೇಕು. ಇದ್ರ ಬಗ್ಗೆ ಗುರೂಜಿ ಹತ್ರನೂ ಹೇಳ್ತೀನಿ. ಅವ್ರ ಪ್ರಯತ್ನ ಅವ್ರು ಮಾಡ್ಲಿ, ನಮ್ ಪ್ರಯತ್ನ ನಾವ್ ಮಾಡೋಣ. ನಾಳೆನೆ ಅವಳಿದ್ದ ಜಾಗಕ್ಕೆ ಹೋಗಿ ವಿಚಾರಿಸೋಣ, ಏನಾದ್ರೂ ಕ್ಲೂ ಸಿಗ್ಬೋದು. ಹೌದು, ನಿಹಾರಿಕಾ ಹೇಳ್ತಿರೋದು ಸರಿ ಇದೆ. ನಾನು ನಿಮ್ ಜೊತೆ ಇರ್ತೀನಿ. ನಿಮ್ಮಿಬ್ಬರನ್ನ ದೂರ ಮಾಡಕ್ ನೋಡ್ತೀರ ಅವಳನ್ನ ನಾನ್ ಸುಮ್ನೆ ಬಿಡಲ್ಲ. ಅವಳೇನಾದ್ರೂ ಬದುಕಿದ್ರೆ ನಾನೇ ಸಾಯಿಸ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಚಂಚಲ್. ಈಗಲೇ ಮಾಡ್ದಿರೋ ತಪ್ಪಿಗೆ ಅನುಭವಿಸ್ತಿರೋ ಶಿಕ್ಷೆ ಸಾಕು. ಇನ್ ಗೊತ್ತಿದ್ದು ತಪ್ಪು ಮಾಡೋದು ಬೇಡ. ನಿನ್ನಷ್ಟು ತಾಳ್ಮೆ ನನಗಿಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು. ನಿಮ್ಮಿಬ್ಬರನ್ನ ದೂರ ಮಾಡೋರ್ನ ನಾನ್ ಸುಮ್ನೆ ಬಿಡಲ್ಲ. ಈಗ ನೀನು ರಿಲ್ಯಾಕ್ಸ್ ಮಾಡು. ನಾನೇ ನಿಹಾರಿಕನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ನಿಹಾ, ಬಾ. ಧೈರ್ಯವಾಗಿರು. ನಿನಗೆ ಯಾವ ಬುರ್ಕಾ ಹೆಂಗ್ಸು ಏನೂ ಮಾಡಲ್ಲ. ಅದು ನಾನಿರ್ಬೇಕಾದ್ರೆ ನಿನಗೇನೇ ತೊಂದರೆ ಆದರೂ ನನಗೊಂದು ಫೋನ್ ಮಾಡು. ನಡಿ. ಗುಡ್ ನೈಟ್. ಗುಡ್ ನೈಟ್. ಯಾರಮ್ಮ ನೀನು? ಏನು ಇಷ್ಟತ್ತಲ್ಲೇ? ಗೋರಿಪಾಳಿ ಸ್ಮಶಾನಕ್ಕೆ ಬರ್ತೀರಾ? ಸ್ವಲ್ಪ ಹೊತ್ತಿಗೆ ಮುಂಚೆ ಅಲ್ಲಿಂದನೇ ಬಂದೆ. ಈಗ ದಾರಿ ಗೊತ್ತಾಗ್ತಿಲ್ಲ, ಸ್ವಲ್ಪ ಬಿಟ್ಟು ಬರ್ತೀರಾ? ಏನ್ ನನ್ನ ಸ್ಮಶಾನದಲ್ಲಿ ಯಾಣ ಕಾಯನ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಬರಕಲ್ಲ. ಹಿಂಗೆ ಸೀದಾ ಹೋಗಿ ಎಡಕ್ ತಿರ್ಕೋ, ಅಲ್ಲೇ ಸಿಗತ್ತೆ. ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಆಮೇಲೆ ಹೋಗ್ಲಿ ಬಿಡಿ, ನಾನೇ ಹೋಗ್ತೀನಿ. ಒಂದಲ್ಲ ಒಂದ್ ದಿವಸ ನೀವು ಅಲ್ಲಿಗೆ ಬರ್ಲೇಬೇಕು. ವಾಗಮ್ಮ, ಓಹೋ, ನಾನು ಬರ್ಬೇಕಂತೆ. ಯಪ್ಪ ದೇವ್ರೆ, ಏನ್ ಗುರುವೆ ಇದು? ಇಷ್ಟು ಬೇಗ ಎಲ್ಲೋದ್ಲಪ್ಪ? ಮತ್ತ್ಯಾಕ್ ಬಂದೆ? ನಿಮ್ ಮನ್ಸು ಬದಲಾಗಿ ಬರ್ತೀರೇನೋ ಅಂತ. ಮೌ, ಈಗ ಹೋಗ್ತೀಯಾ ಇಲ್ವಾ? ಏಯ್, ಹೋಗ್ತೀನಿ, ಹೋಗಲೇ. ಮೌ, ವಾಗ ಮೌ. ದೇವ್ರೆ, ಅಲ್ಲಿ ಬೇರೆ ಫುಲ್ಲು ಬಿಲ್ಡಪ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಕಾಪಾಡಪ್ಪ. ನಂಗೇನು ಮಾಡ್ಬೇಡ, ಬೇಡ ಬೇಡ, ನಂಗೇನು ಮಾಡ್ಬೇಡ.
ವೇದ್ನ ಬೊಂಬೆ. ನೀನು ಯಾಕೆ ಇಲ್ಲಿ ಬಂದಿದ್ಯಾ? ನಾನ್ ನಿನ್ನ ಹತ್ರ ಬರ್ದೆ ಇನ್ಯಾರ ಹತ್ರ ಹೋಗ್ಲಿ? ನನ್ನ ಇವತ್ತಿನ ಈ ಪರಿಸ್ಥಿತಿಗೆ ನೀನೇ ತಾನೇ ಕಾರಣ. ನಾನು ಹೇಗೆ ಕಾರಣ ಆಗ್ತೀನಿ? ನಾನ್ ಬಯಸಿದ್ದು ಹೆಣ್ಣಾಗಕ್ಕೆ, ಆದ್ರೆ ನೀ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ನನಗೆ ಎಂತ ಪರಿಸ್ಥಿತಿ ತಂದ್ಬಿಟ್ಟೆ ನೋಡು. ನಿನ್ನಿಂದಾಗಿ ನಾನ್ ಯಾರಿಗೂ ಮುಖ ತೋರಿಸದೇ ಇರೋ ಸ್ಥಿತಿಗೆ ಬಂದ್ಬಿಟ್ಟೆ. ಇಲ್ಲ, ನಿಜ ಸುಳ್ಳು ಹೇಳ್ತಾ ಇದ್ಯಾ? ನಾನು ನಿನ್ನ ಮಾತನ್ನ ನಂಬೋದಿಲ್ಲ. ನಿಜ ಹೇಳು, ನೀನ್ ಯಾರು? ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ ನಿನ್ಗೆ? ನಿನ್ನಿಂದಾಗಿ ನನ್ಗೆಂತ ಪರಿಸ್ಥಿತಿ ಬಂದಿದೆ ನೋಡ್ತೀಯಾ? ನಾನ್ ಯಾರಂತ ನೋಡ್ತೀಯಾ? ಏನಮ್ಮ ಇದೆಲ್ಲ? ಈ ತರ ಆಗಿರೋದ್ರಿಂದ ಯಾರಿಗೂ ಮುಖ ತೋರ್ಸಕ್ಕಾಗದೆ ಬುರ್ಕ ಹಾಕೊಂಡು ಓಡಾಡ್ತಿದ್ದೀನಿ. ಇದೆಲ್ಲ ಹೇಗಾಯ್ತು? ನಾನ್ ಇಲ್ಲಿಗೆ ಹೆಣ್ಣಾಗಕ್ ಬಂದೆ, ಆದ್ರೆ ಅವರು ನನ್ನ ಸಂಪೂರ್ಣವಾಗಿ ಗಂಡ್ ಮಾಡಿದ್ದಾರೆ. ಈಗ ನೀವೇ ಏನಾದ್ರೂ ನನಗ್ ದಾರಿ ತೋರಿಸ್ಬೇಕು. ಒಂದ್ ನಿಮಿಷ ಇರು. ಲಾಸ್ಟ್ ಟೈಮ್ ಇದ್ರಲ್ಲ ಆ ಡಾಕ್ಟರ್ ಇಲ್ವಾ? ಓ ಇಲ್ಲಮ್ಮ, ಇಲ್ಲಿ ಯಾರು ಪರ್ಮನೆಂಟ್ ಆಗಿರೋದಿಲ್ಲ. ಅವ್ರು ಮನ್ಸಿಗೆ ಬಂದಷ್ಟು ದಿವಸ ಇರ್ತಾರೆ, ಆಮೇಲೆ ಹೋಗ್ತಾರೆ. ಅವ್ರು ಎಲ್ಲೂ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೋಡು, ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ ಇಲ್ಲಿ. ಹಾ, ಇಲ್ಲಿ ಗಂಡ ಆಗ್ಬೇಕು ಅಂತಾನೆ ಬರ್ತಿದೆ. ಅಯ್ಯೋ, ನೀನು ಒಪ್ಪಿ ಇಲ್ಲಿ ಸೈನ್ ಮಾಡಿದ್ಯಲ್ಲಮ್ಮ. ಇಲ್ಲ ಡಾಕ್ಟರ್, ನಾನ್ ಹೆಣ್ಣಾಗ್ಬೇಕು ಅಂತ ಬಂದಿದ್ದು, ಗಂಡ ಆಗ್ಬೇಕು ಅಂತಲ್ಲ. ಅದ್ರಲ್ಲೇನೋ ಮೋಸ ಆಗಿರ್ಬೇಕು. ನಿನಗ್ ಮೋಸ ಮಾಡಿ ನಮ್ಗೇನಮ್ಮ ಆಗ್ಬೇಕಾಗಿದೆ? ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ಬೇಕಾಗಿರೋದು ನಮ್ಮ ಕೆಲಸ. ನೀವೇ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇಲ್ಲ ಡಾಕ್ಟ್ರೆ, ನಾನು ಹೆಣ್ಣಾಗ್ಬೇಕು ಅಂತ ಬಯಸ್ ಬಂದೋಳು. ಬೇಕಾದ್ರೆ ನನ್ಗೆ ಆಪರೇಷನ್ ಮಾಡಿದ್ರಲ್ಲ ಆ ಡಾಕ್ಟ್ರನ್ನೇ ಕೇಳಿ. ಹಾಗೆಲ್ಲ ಅವ್ರನ್ನ ಕೇಳಕ್ ಆಗಲ್ಲಮ್ಮ. ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ಅವ್ರು ಇಲ್ಲಿಗೆ ಬರೋದೇ ಇಲ್ಲ. ಡಾಕ್ಟ್ರೆ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ, ನಾನೇ ಹೋಗಿ ಕೇಳ್ತೀನಿ. ಅಥವಾ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ನಿನ್ಗೆ ಆಪರೇಷನ್ ಮಾಡಿದಾರಲ್ಲ ಆ ಡಾಕ್ಟ್ರು ಇವತ್ತು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ಹೋಗ್ಲಿ, ಅವ್ರು ಎಲ್ಲಿ ಸಿಗ್ತಾರೆ ಅಂತ ಹೇಳಿ, ನಾನೇ ಹೋಗಿ ಭೇಟಿ ಮಾಡ್ತೀನಿ. ನಮಗ್ ಗೊತ್ತಿಲ್ಲ. ಅವರು ಇದೇ ಕೆಲಸ ಮಾಡ್ಕೊಂಡಿರೋದಿಲ್ಲ. ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಇಂಥ ಆಪರೇಷನ್ಗಳನ್ನೆಲ್ಲ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸೀಕ್ರೆಟ್ ಆಗಿ ಮಾಡ್ತಾರೆ. ಅಯ್ಯೋ ಡಾಕ್ಟ್ರೆ, ಹಾಗಾದ್ರೆ ನಾನೀಗ ಏನ್ ಮಾಡ್ಲಿ? ಈಗ ಹೇಗಿದ್ಯೋ ಹಾಗೆ ಬದುಕೋದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಈ ವಿಷಯದಲ್ಲಿ ದೇವರು ಕೂಡ ಏನು ಮಾಡಕ್ಕಾಗಲ್ಲ. ಒಂದ್ಸಲ ಆಪರೇಷನ್ ಆದ್ಮೇಲೆ ಮತ್ತೆ ಆಪರೇಷನ್ ಮಾಡಿದ್ರೆ ಜೀವಕ್ಕೆ ಅಪಾಯ ಇದೆ. ನಾವು ಅಂತ ರಿಸ್ಕ್ ತಗೊಳಕ್ ತಯಾರಿಲ್ಲ. ನೀವಿನ್ನು ಹೋಗ್ಬೋದು. ಸಿಗಲ್ಲ ಅಂತೇಳಿ ನನಗ್ ಮೋಸ ಮಾಡ್ಬಿಟ್ಲಾ?